ಅಥ ಸೌಂದರ್ಯಲಹರಿ ಸ್ತೋತ್ರಂ. ಶಿವಶಕ್ತ್ಯಾ ಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲಃ ಸ್ಪಂದಿತುಮಪಿ. ಅತಸ್ತ್ವಾಮಾರಾಧ್ಯಾಂ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮಕೃತ ಪುಣ್ಯಃ ಪ್ರಭವತಿ. ಮಂಗಳಕರನಾದ ಶಿವನು ಶಕ್ತಿಯೊಡನೆ ಒಡಗೂಡಿದರೆ ಜಗತ್ತನ್ನು ಸೃಷ್ಟಿಸಬಲ್ಲನು. ಹೀಗಿಲ್ಲದಿದ್ದರೆ ಚಲಿಸುವುದೂ ಸಹ ಆತನಿಂದಾಗದು. ಆದ್ದರಿಂದಲೇ ತಾಯೇ, ಹರಿಹರ ಬ್ರಹ್ಮಾದಿಗಳಿಂದ ಸ್ತೋತ್ರ ಮಾಡಿಸಿಕೊಳ್ಳಲ್ಪಟ್ಟಂತಹ ನಿನ್ನನ್ನು ಪುಣ್ಯಶಾಲಿಯಲ್ಲದವನು ಹೇಗೆ ತಾನೇ ನಮಸ್ಕರಿಸಲಾಗಲಿ ಸ್ತುತಿಸಲಾಗಲಿ ಸಮರ್ಥನಾಗುವನು? ಈ ಜಗತ್ತಿನ ಜನನಿಯಾದ ಶ್ರೀದೇವಿಯನ್ನು ಸ್ತೋತ್ರ ಮಾಡಲಿಕ್ಕೂ ಅರ್ಹತೆ ಬೇಕಲ್ಲವೇ? ಪ್ರಕೃತಿ ಸ್ವರೂಪಿಣಿಯಾದಂತಹ ಆ ಭಗವತಿಯನ್ನು ನೆನೆದವನೇ ಧನ್ಯ, ಮಾನ್ಯ ಎಂಬಂತಹ ಭಾವವನ್ನು ಆಚಾರ್ಯರು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಶ್ಲೋಕ ಸಂಖ್ಯೆ 2. ತನೀಯಾಂ ಸಂಪಾಂಸುಂ ತವ ಚರಣ ಪಂಕೇರುಹಭವಂ ವಿರಿಂಚಿಃ ಸಂಚಿನ್ವನ್ ವಿರಚಯತಿ ಲೋಕಾನ ವಿಕಲಂ. ವಹತ್ಯೇನಂ ಶೌರಿಃ ಕಥಮಪಿ ಸಹಸ್ರೇಣ ಶಿರಸಾಂ ಹರಃ ಸಂಕ್ಷುದ್ಯೈನಂ ಭಜತಿ ಭಸಿತೋದ್ಧೂಲನ ವಿಧಿಂ. ಚತುರ್ಮುಖ ಬ್ರಹ್ಮದೇವನು ನಿನ್ನ ಪಾದ ಕಮಲದಲ್ಲಿ ಜನಿಸಿದ ಒಂದು ಧೂಳಿನ ಕಣವನ್ನು ಪಡೆದು 14 ಲೋಕಗಳನ್ನು ಬೇರೆ ಬೇರೆಯಾಗಿ ಸೃಷ್ಟಿಸಬಲ್ಲನು. ಇದೇ ಧೂಳಿಯನ್ನು ಹೊತ್ತ ವಿಷ್ಣುವು ಅನಂತ ಶೇಷರೂಪದ 1000 ತಲೆಗಳಲ್ಲಿ ಬಲು ಪ್ರಯಾಸದಿಂದ ಧರಿಸಿದ್ದಾನೆ. ಶಿವಶಂಕರನಾದರೋ ಈ ನಿನ್ನ ಪಾದ ಧೂಳಿಯನ್ನು ತನ್ನ ಮೈಯಲ್ಲಿ ಭಸ್ಮದಂತೆ ಧರಿಸುತ್ತಾನೆ. ಶ್ರೀದೇವಿಯನ್ನು ತ್ರಿಮೂರ್ತಿಗಳೂ ಸೇರಿದಂತೆ ಎಲ್ಲ ದೇವತೆಗಳು ಪೂಜಿಸುವರು ಎಂಬ ಭಾವ ಇಲ್ಲಿದೆ. ಪ್ರಕೃತಿಯ ಸಹಕಾರವಿಲ್ಲದಿದ್ದರೆ ಪುರುಷ ಅಪೂರ್ಣನೇ ಸರಿ ಎಂಬ ಮೊದಲ ಶ್ಲೋಕದ ಭಾವವನ್ನು ಇಲ್ಲಿ ಆಚಾರ್ಯರು ವಿವರಿಸಿದ್ದಾರೆ. ಶ್ಲೋಕ ಸಂಖ್ಯೆ 3. ಅವಿದ್ಯಾನಾಮಂತಸ್ತಿಮಿರಮಿಹಿರದ್ವೀಪನಗರೀ ಜಡಾನಾಂ ಚೈತನ್ಯಸ್ತಬಕಮಕರಂದಶ್ರುತಿಝರೀ ದರಿದ್ರಾಣಾಂ ಚಿಂತಾಮಣಿಗುಣನಿಕಾ ಜನ್ಮಜಲಧೌ ನಿಮಗ್ನಾನಾಂ ದಂಷ್ಟ್ರಾಮುರರಿಪುವರಾಹಸ್ಯ ಭವತಿ. ಹೇ ಭಗವತಿ, ನಿನ್ನ ಪಾದಾಬ್ಜ ರೇಣುವು ಅಜ್ಞಾನಿಗಳ ಮನಸ್ಸಿನಲ್ಲಿರುವಂತಹ ಅಜ್ಞಾನವೆಂಬ ಅಂಧಕಾರಕ್ಕೆ ದ್ವೀಪನಗರದಲ್ಲಿ ಉದಯಿಸುತ್ತಿರುವ ಸೂರ್ಯನಂತೆ ಇದೆ. ದರಿದ್ರರಿಗೆ ಚಿಂತಾಮಣಿ ರತ್ನಗಳ ಸಮೂಹದಂತೆ ಇದೆ. ಸಂಸಾರ ಸಮುದ್ರದಲ್ಲಿ ಮುಳುಗಿರುವವರಿಗೆ ವರಾಹ ರೂಪಿಯಾದ ವಿಷ್ಣುವಿನ ಕೋರೆ ದಾಡೆಯಂತೆ ಇದೆ. ಶ್ಲೋಕ ಸಂಖ್ಯೆ 4. ತ್ವದನ್ಯಃ ಪಾಣಿಭ್ಯಾಂ ಅಭಯವರದೋ ದೈವತಗಣಃ ತ್ವಮೇಕಾ ನೈವಾಸಿ ಪ್ರಕಟಿತವರಾಭೀತ್ಯಭಿನಯಾ ಭಯಾತ್ರಾತುಂ ದಾತುಂ ಫಲಮಪಿ ಚ ವಾಂಛಾಸಮಧಿಕಂ ಶರಣ್ಯೇ ಲೋಕಾನಾಂ ತವ ಹಿ ಚರಣಾವೇವ ನಿಪುಣೌ. ಹೇ ಭಗವತಿ, ಲೋಕಶರಣ್ಯೆ, ನಿನ್ನೊಬ್ಬಳ ಹೊರತು ಇತರ ದೇವತೆಗಳೆಲ್ಲ ತಮ್ಮ 2 ಕೈಗಳಲ್ಲಿ ಅಭಯ ಮುದ್ರೆಯನ್ನು ಮತ್ತು ವರಪ್ರದ ಮುದ್ರೆಯನ್ನು ಧರಿಸಿರುತ್ತಾರೆ. ನೀನೊಬ್ಬಳು ಮಾತ್ರ ಅಂತಹ ಅಭಯ ವರಪ್ರದ ಮುದ್ರೆಗಳನ್ನು ಅಭಿನಯಿಸುತ್ತಿಲ್ಲ. ಏಕೆಂದರೆ ನಿನ್ನ ಚರಣಗಳೇ ನಮ್ಮನ್ನು
ಭಯದಿಂದ ಕಾಪಾಡುವುದಕ್ಕೂ ಮತ್ತು ಕೋರಿಕೆಗಿಂತ ಅಧಿಕವಾದ ಫಲವನ್ನು ಕೊಡುವುದಕ್ಕೂ ಸಮರ್ಥವಾಗಿವೆ. ಶ್ಲೋಕ ಸಂಖ್ಯೆ 5. ಹರಿಸ್ತ್ವಾಮಾರಾಧ್ಯ ಪ್ರಣತ ಜನ ಸೌಭಾಗ್ಯ ಜನನೀಂ ಪುರಾನಾರೀ ಭೂತ್ವಾ ಪುರರಿಪುಮಪಿ ಕ್ಷೋಭಮನಯತ್ ಸ್ಮರೋಪಿ ತ್ವಾಂ ನತ್ವಾ ರತಿನಯನಲೇಹ್ಯೇನ ವಪುಷಾ ಮುನೀನಾಮಪ್ಯಂತಃ ಪ್ರಭವತಿ ಮೋಹಾಯ ಮಹತಾಂ. ಹೇ ಭಗವತಿ, ಭಕ್ತ ಜನರಿಗೆ ಸೌಭಾಗ್ಯವನ್ನು ಉತ್ಪನ್ನ ಮಾಡುವಂತಹ ನಿನ್ನನ್ನು ವಿಷ್ಣುವು ಹಿಂದೆ ಆರಾಧಿಸಿ ಸ್ತ್ರೀ ರೂಪವನ್ನು ಧರಿಸಿ ತ್ರಿಪುರಾಂತಕನಾದ ಶಿವನಿಗೂ ಮನೋವಿಕಾರವನ್ನು ಉಂಟು ಮಾಡಿದನು. ಮನ್ಮಥನೂ ಕೂಡ ನಿನ್ನನ್ನು ನಮಿಸಿ ರತಿ ದೇವಿಯ ಕಣ್ಣುಗಳಿಗೆ ಅತಿ ಮೋಹನವಾದ ಶರೀರದಿಂದ ಮಹಾತ್ಮರಾದಂತಹ ಮುನಿಗಳ ಅಂತರಂಗದಲ್ಲಿ ವಿಕಾರವನ್ನು ಉಂಟು ಮಾಡಲು ಸಮರ್ಥನಾಗಿರುವನು.